ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾವನು ದಂಡಕ್ಕೆ ಅರ್ಹರಲ್ಲದೆ ನಿರ್ದುಷ್ಟರಾಗಿರುವವರನ್ನು ದಂಡಿಸಿ ದೋಷಿಸುವನೋ ಅವನು ಈ 10ರಲ್ಲಿ ಒಂದು ಗತಿಯನ್ನು ಬೇಗನೆ ಹೊಂದುವನು. ಹೆಚ್ಚಿನ ನೋವು, ಹಾನಿ, ಶರೀರವನ್ನು ಬಿಟ್ಟಗಲುವಿಕೆ, ಕೆಟ್ಟ ಬೇನೆ, ಹುಚ್ಚು ರಾಜನಿಂದ ಸರ್ಕಾರದಿಂದ ತೊಂದರೆ, ಬರೇ ಕೆಟ್ಟ ಹೆಸರಿಗೆ ಪಾತ್ರನಾಗುವುದು, ಬಂಧುಗಳ ನಾಶ, ಬೋಗುಳಗಳ ನಾಶ ಅಥವಾ ಬೆಂಕಿಯು ಅವನ ಮನೆಗೆ ಹತ್ತುವುದು. ಆ ಮೂಢನು ದೇಹವನ್ನು ಬಿಟ್ಟ ಮೇಲೆ ನಿರಾಯವನ್ನು, ನರಕವನ್ನು ಹೊಂದುವನು. ಬೆತ್ತಲೆ ಓಡಾಡುವುದಾಗಲಿ, ಜಡೆಗಳನ್ನು ಬಿಡುವುದಾಗಲಿ, ಕೆಸರನ್ನು ಬಳಿದುಕೊಳ್ಳುವುದರಿಂದಾಗಲಿ, ಉಪವಾಸವಿರುವುದರಿಂದಾಗಲಿ, ಗಟ್ಟಿ ನೆಲದ ಮೇಲೆ ಮಲಗುವುದಾಗಲಿ, ಧೂಳನ್ನು ನೀರು ಬೆರೆಸಿ ಬಳಿದುಕೊಳ್ಳುವುದರಿಂದಾಗಲಿ, ಕುಕ್ಕುರುಗಾಲಲ್ಲಿ ಕೂಡುವುದಾಗಲಿ, ಆಸೆಗಳನ್ನು ಮೀರದವನನ್ನು ಶುದ್ಧಿಗೊಳಿಸುವು. ಅಲಂಕಾರವನ್ನು ಮಾಡಿಕೊಂಡಿದ್ದರೂ ಶಮವನ್ನು ಯಾರು ಆಚರಣೆಯಲ್ಲಿಟ್ಟಿರುವನೋ ಶಾಂತನಾಗಿ, ದಂತನಾಗಿ, ನಿಯಮವಂತನಾಗಿ, ಬ್ರಹ್ಮಚಾರಿಯಾಗಿ, ಯಾವ ಪ್ರಾಣಿಗಳನ್ನು ದಂಡಿಸದೆ ಯಾರು ಇರುವನೋ ಅವನೇ ಬ್ರಾಹ್ಮಣ, ಅವನೇ ಶ್ರಮಣ, ಅವನೇ ಭಿಕ್ಷು. ಎಲ್ಲವನ್ನು ತ್ಯಜಿಸಿದವನು ಸನ್ಯಾಸಿ. ಉತ್ತಮ ಕುದುರೆಯು ಕೊರಡೆಯ ಪೆಟ್ಟನ್ನು ತಿಳಿದು ತಪ್ಪಿಸಿಕೊಳ್ಳುವಂತೆ ಯಾವನು ನಾಚಿಕೆಯಿಂದ ಕೆಟ್ಟ ಕೆಲಸವನ್ನು ತಡೆದುಕೊಳ್ಳುವನೋ ನಿಂದನೆಯನ್ನು ಬೇಗನೆ ಹುಚ್ಚು ತಿಳಿದುಕೊಳ್ಳುವನೋ ಅಂಥವನು ಈ ಲೋಕದಲ್ಲಿ ಒಬ್ಬನಿರುವನು. ಕೊರಡೆಯ ಪೆಟ್ಟು ಬಿದ್ದ ಉತ್ತಮ ಕುದುರೆಯಂತೆ ಸಂತಾಪ ಉಳ್ಳವರು ವೇಗವಂತರೂ ಆಗಿರಿ. ಶ್ರದ್ಧೆ, ಶೀಲ, ವೀರ್ಯ, ಸಮಾಧಿ, ಧರ್ಮ ವಿನಿಶ್ಚಯ, ಆಧ್ಯಾತ್ಮಿಕತೆಯ ಪಟ್ಟಣ, ತುಡಿತ ಇವುಗಳಿಂದ ಕೂಡಿರಿ. ವಿದ್ಯೆ, ಆಚಾರ ಇವುಗಳನ್ನು ಪಡೆದುಕೊಂಡು ಸಂಸ್ಕೃತಿಯನ್ನು ಹೊಂದಿ ಈ ಬಹು ದುಃಖವಾದ ಸಂಸಾರವನ್ನು ತಪ್ಪಿಸಿಕೊಳ್ಳುವಿರಿ. ಯಾವಾಗಲೂ ಬೆಂಕಿ ಹತ್ತಿಕೊಂಡು ಉರಿಯುತ್ತಿರುವಾಗ ನಗೆಯೇನು, ಆನಂದವೇನು? ಕತ್ತಲೆಯಲ್ಲಿ ದಾರಿ ಕಾಣದೆ ಇದ್ದು ಬೆಳಕನ್ನು ಹುಡುಕದೆ ಇರುವಿರಲ್ಲ. ಚಿತ್ರವಾಗಿರುವ ಈ ಬಿಂಬವನ್ನು ನೋಡು. ಈ ದೇಹವು ಹುಣ್ಣುಗಳಿಂದ ಕೂಡಿ ನಿಂತಿರುವುದು, ಬೇನೆಗಳಿಂದ ಬೇಯುತ್ತಿರುವುದು, ಎಷ್ಟೋ ಸಂಕಲ್ಪಗಳಿಂದುಂಟಾಗಿರುವುದು. ಇದಕ್ಕೆ ಒಂದು ಕಡೆ ಗೊತ್ತಾದ ಶಾಶ್ವತ ನಿಲುವೇ ಇರುವುದಿಲ್ಲ. ಈ ಶರೀರವು ಜೀರ್ಣವಾಗಿ ಬೇನೆಗಳ ಗೂಡಾಗಿ ನಾಶವಾಗತಕ್ಕದ್ದಾಗಿರುವುದು, ನಾತದ ತಿಪ್ಪೆಯಾಗಿ ಬಿದ್ದು ಹೋಗುವುದು. ಬದುಕಿರುವುದೆಂಬುದು ಸಾವಿನಲ್ಲಿ ಕೊನೆಗಾಣಬೇಕಷ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.